ಎಲ್ಲೋ ನಮಸ್ತೆ. ಇದು ಶನ್ಮಾತಮ್ಮ ದೇವಸ್ಥಾನ. ಇದು ನಮ್ಮೂರ ಪಕ್ಕದಲ್ಲಿದೆ. ಇಲ್ಲಿ ನೀವು ನೋಡ್ದಂಗೆ ಈಗ ದನಗಳ್ದು ನಾನು ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೆ. ಏನಪ್ಪ ವಿಶೇಷ ಅಂತಂದರೆ ಯುಗಾದಿ ಒಂದು ಬಿಫೋರ್ 10 days ಇಲ್ಲಿ ಪ್ರತಿ ವರ್ಷ ದನಗಳ ಜಾತ್ರೆ ನಡೆಯುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಅದೇ ಸರಿ ಈ ಸರಿ ಅಂದರೆ 25 ಈ ಸರಿ ದನಗಳ ಜಾತ್ರೆ ಇದೆ. ಆ ದನಗಳ ಜಾತ್ರೆಗಳ ಹಸುಗಳು ಸೇರಿರೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ. ಅದಕ್ಕೆ ಜೀಪ್ ಇರ್ತಾಮಂಡು ಇದು ಈಡೆ ఉన్నాడు ಅಗೋ ನೋಡಿ, ಹಸುಗಳ ಜಾತ್ರೆಗೆ ತುಂಬ ಸಾಕಷ್ಟು ಹಸುಗಳು ಬಂದಿದ್ದಾವೆ. ಇದು 5 ದಿನ ಇರುತ್ತೆ, ಪ್ರತಿ ವರ್ಷ ಇರುತ್ತೆ. ಸಾಕಷ್ಟು ರಾಸುಗಳು ಸುತ್ತಮುತ್ತ ದೂರದಿಂದ ಹಳ್ಳಿಗಳಿಂದ ಬಂದಿದ್ದಾರೆ. ಅವ್ರ మీదే అది మీదేనా ఇవి ఏం విశేషమో మీ ఆవులు విశేషాలు ಯಾವ ತಳಿ ఏమి ఎట్లా అంట తಳಿ ఏం తెలీదా మీకు తెలీదు అనంతపురం మీకు ఈ నుంచి ఎంతో ఉంటారు కదా మీకు ఎట్లా తెలుస్తుంది ఈడ జాతర నడుస్తూ ఉంది అని చేస్తారు అంటే ఫస్ట్ టైం వచ్చినది ఇది వస్తా ಅಂటారు ಅನಂತಪುರ ಡಿಸ್ಟಿಕ್ ಹೌದು ನಿಮ್ದೆಲ್ಲ ಆಯ್ತಮ್ಮ ಅವರು ಹೇಳ್ತಿದ್ದಾರೆ ನೀವು ಹೇಳ್ತಿದ್ದೀರಾ ಯಾವ್ದಿದಾ ಯಾವ ಜಾತಿ ಏನಂತ ಗೊತ್ತಾ ನಿಮ್ಗೆ ಯಾವ ತಳಿ ಏನಂತ ನಿಮ್ಗೆ ಗೊತ್ತಿಲ್ಲ ಇವ್ರು ನಮ್ಮೂರ ನೋಡಿ ಪ್ರತಿ ವರ್ಷ ಇಲ್ಲಿ ನಮ್ಮ ದನಗಳನ್ನ ಇಲ್ಲಿ ಬಿಡ್ತಾ ಇರ್ತಾರೆ. ನೀವು ಪ್ರತಿ ವರ್ಷ ಇಲ್ಲಿ ಹಸು ಕಟ್ತೀರಾ? ವರ್ಷ 3 ಜೊತೆಯಿಂದ ಕಟ್ಟಿರೋದು ನಾವು.
7 ವರ್ಷದಿಂದ ಕಟ್ತಾರೆ. ಹಾ 3 ಜೊತೆ ಇಲ್ಲಿ ಪರಿಚಯ ಸ್ಟಾರ್ಟ್ ಆಯ್ತಲ್ಲ ಆವತ್ತಿಂದ. ಯಾವ್ದು ನಿಮ್ ಜೊತೆ ಇದಾ ನಿಮ್ದು? ಇದ್ರ ತಳಿ ಬಗ್ಗೆ ಏನಾದ್ರು ಗೊತ್ತಾ? ಯಾವ ತಳಿ? ಎಲ್ಲ ಹಳ್ಳಿಕಾರು. ಹಾ ಹಾ. ಪ್ರತಿ ವರ್ಷ ಜಾತ್ರೆಗೆ ಬರ್ತೀರಾ ನೀವು? ವರ್ಷ ಯಾವತ್ತೂ ತಪ್ಪಿಲ್ಲ. ಹಾ. ಎಷ್ಟು ವರ್ಷ ಇದೆ ಇದಕ್ಕೆ? ನಾವು ಕನಿಷ್ಠ 10 ವರ್ಷ ಆಗಿರ್ಬೋದು ಇಲ್ಲಿ ಸ್ಟಾರ್ಟ್ ಆಗಿ. ಅಲ್ಲ ಇವಕ್ಕೆ ಹಸುಗಳು ದನಗಳು ಅಲ್ಲಿಲ್ಲ ಎಳೆವು ಇನ್ನ ಎಳೆಕರ. ಹಾ ಹಾ. ನೀವು 10 ವರ್ಷದಿಂದ ಸತತವಾಗಿ ಈ ಜಾತ್ರೆಗೆ ಬರ್ತಾ ಇದ್ದೀರಾ? ಬರ್ತಾ ಇದ್ದೀವಿ. ನಿಮ್ಗೆಲ್ಲ ಒಂಥರ ಫ್ಯಾಷನ್ ಅಲ್ಲ ಜಾತ್ರೆಗೆ ಬರೋದು, ಹಸ ಕಟ್ಟೋದು, ಒಂಥರ ಏನೋ ಖುಷಿ. ಖುಷಿ. ಹೌದು. ತುಂಬ ಹಸುಗಳು ಬಂದಿದೆ. ಎವ್ರಿ ಇಯರು ಯುಗಾದಿ ಟೈಮ್ನಲ್ಲಿ 5 ಡೇಸ್ ಇರುತ್ತೆ. ಇದು ಲೊಕೇಶನ್ ಬಂದು ಛಾಯಾನಂದ ನಗರ, ತರದಾಳು ನಿಯರ್ ಬರುತ್ತೆ. ಗೋರಿಗ್ನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಶನಿಮಾತನ ದೇವಸ್ಥಾನ ನೋಡಿ, ಅಲ್ಲಿ ಶನಿಮಾತನ ದೇವಸ್ಥಾನ ಇದೆ. ಇಲ್ಲಿ ಪ್ರತಿ ಫೆಸ್ಟಿವಲ್ಗೂ ಜಾತ್ರೆ ನಡೆಯುತ್ತೆ. ಅದರ ಸ್ಪೆಷಲ್ ಏನಂತಂದರೆ ಯುಗಾದಿ ಟೈಮಲ್ಲಿ ಹಸುಗಳ ಜಾತ್ರೆ ಇಲ್ಲಿ ಫೇಮಸ್. ಆ ಕೋಪಲ್ಲೇ ಐತವ ಅಂತ ಕತ್ಲಾಗ್ಬಿಟ್ಟಿದೆ. ಬರೋ ಸ್ವಲ್ಪ ಲೇಟ್ ಆಗೋಯ್ತು, ಕೆಲಸ ಇತ್ತು, ಅದರಿಂದ ಬರೋದಕ್ಕಾಗಿಲ್ಲ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.